ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ 5ರಿಂದ 7 ಅಧ್ಯಾಯಗಳವರೆಗಿನ ಪ್ರಾಮುಖ್ಯವಾದ ಕೆಲವು ವಚನಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 24ನೇ ವಚನ. ಮತ್ತಾಯ 7:24. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಈ ವಾಕ್ಯಗಳನ್ನ ಧ್ಯಾನಿಸಲಿಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಕೃಪೆನ ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನು ಈ 3 ಅಧ್ಯಾಯಗಳನ್ನು ಮಾತನಾಡಿ ಕೊನೆಯದಾಗಿ ಬರುವಾಗ ಆತನು ನಮಗೆ ಅವಶ್ಯವಾಗಿ ಹೇಳಿದ ಮಾತು, ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಪ್ರೇರೆ, ಯೇಸು ಕ್ರಿಸ್ತನ ಇಷ್ಟೆಲ್ಲ ನುಡಿದದಕ್ಕೆ ಕಾರಣ ನಾವು ಆತನ ಮಾತನ್ನು ಕೇಳಿ ಅದರಂತೆಯೇ ನಡಿಬೇಕೆಂಬುದಾಗಿ. ಇಂಥ ಮನುಷ್ಯನನ್ನು ಯೇಸು ಕ್ರಿಸ್ತನು ಯಾವುದಕ್ಕೆ ಹೋಲಿಸ್ತಿದ್ದಾನೆ? ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಯೇಸು ಕ್ರಿಸ್ತನು ಹೋಲಿಸ್ತಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನ ಈ ವಾಕ್ಯಗಳೇ ನಮಗೆ ಒಂದು ಭದ್ರವಾದ ಅಸ್ಥಿವಾರ, ಇದನ್ನು ಫರ್ಮ್ ಫೌಂಡೇಶನ್ ಎಂಬುದಾಗಿ ಕರೆದಿದ್ದಾರೆ. ಹಾಗಾದರೆ ಸ್ಥಿರವಾದ ಭದ್ರವಾದ ಅಸ್ಥಿವಾರ, ಯಾರು ಕದಲಿಸಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಅಸ್ಥಿವಾರ. ಸೈತಾನನು ಇದನ್ನು ಕೆಡುವುದಕ್ಕೆ ಸಾಧ್ಯವೇ ಇಲ್ಲ, ಬಂಡೆ. ಆದರೆ ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಮುಂದುವರೆದ ಆತನು ಮಾತನಾಡ್ತಾನೆ, ಈ ಮನೆಗೆ ವಿರುದ್ಧವಾಗಿ ಮಳೆ ಸುರಿತದಂತೆ, ನೀರು ಹಳ್ಳಗಳು ಬಂದು ಅಂದರೆ ನೀರು ಹರಿದು ಬರ್ತದೆ, 4 ಕಡೆಯಿಂದ ಗಾಳಿ ಬೀಸ್ತದೆ. ಮತ್ತು ಇಷ್ಟೆಲ್ಲ ಆದರೂ ಆ ಮನೆ ಅಸ್ಥಿವಾರದ ಮೇಲೆ ಇದ್ದದ್ರಿಂದ ಅದು ಬೀಳುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಎಂಥ ಒಳ್ಳೆಯ ಸಂಗತಿ. ಹಾಗಾದರೆ ವಾಕ್ಯದ ಪ್ರಕಾರ ನಾವು ನಡೆದರೂ ಈ ವಿಧದ ಲೋಕದಲ್ಲಿ ಈ ವಿಧದ ಹೋರಾಟಗಳು ಇದ್ದೇ ಇರ್ತವೆ. ಅದೇ ವೇಳೆಯಲ್ಲಿ ಬುದ್ಧಿಲ್ಲದ ಮನುಷ್ಯನ ಕುರಿತಾಗಿ ಯೇಸು ಕ್ರಿಸ್ತನು ಮಾತನಾಡುವಾಗ ಹೀಗೆ ಹೇಳ್ತಾನೆ, ಆದರೆ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸ್ಸುಬಿನ ಮೇಲೆ ಮರಳ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು, ಆಗ ಅದು ದಡಮನೆ ಕಡಕೊಂಡು ಬಿತ್ತು. ಇಲ್ಲಿ ಈ ಮನುಷ್ಯನು ದೇವರ ವಾಕ್ಯವನ್ನ ಆತನು ಕೇಳಿದ್ದಾನೆ, ಆದರೆ ಅವುಗಳಂತೆ ನಡೀಲಿಲ್ಲ. ಇದರ ನಿಮಿತ್ತ ಏನಾಗ್ತದೆ? ಇವನು ಕಟ್ಟಿಕೊಂಡ ಮನೆ ಹೇಗಿದೆ? ಆತನು ಒಂದು ವೇಳೆ ಎತ್ತರಕ್ಕೆ ಮರಳನ್ನು ತುಂಬಿಸಿ ಅದರ ಮೇಲೆ ಮನೆಯನ್ನು ಕಟ್ತಾನೆ. ಆದರೆ ಅದರ ನಂತರ ಏನಾಗ್ತದೆ? ಮಳೆ ಸುರಿತದೆ, ಹಳ್ಳಗಳು ಬಂದು 4 ಕಡೆಯಿಂದ ನೀರು ಹರಿತದೆ ಮತ್ತು 4 ಕಡೆಯಿಂದ ಗಾಳಿ ಬೀಸ್ತದೆ. ಹರಿಯುವ ನೀರು, ಮಳೆಯಿಂದಾಗಿ ಹರಿಯುವ ನೀರು ಅಲ್ಲಿ ಬರುವಾಗ ಅದು ಅಲ್ಲಿ ಕೊರೆತಾಗ್ತದೆ, ಮರಳು ಕೊರೆತಾಗ್ತದೆ. ಹಾಗಾದ್ರೆ ಅಲ್ಲಿರುವಂಥ ಮರಳನ್ನು ಅದು ಬಡಕೊಂಡು ಹೋಗುವಾಗ, ಕೊರೆದುಕೊಂಡು ಎಲ್ಲ ಕಡೆಯಿಂದ ಹೋಗುವಾಗ, ಹಾಗಾದ್ರೆ ಮನೆ ಈಗ ಅಲ್ಲಾಡುವುದಕ್ಕೂ 4 ಕಡೆಯಿಂದ ಗಾಳಿ ಬೀಸುವಾಗ ಆ ಮನೆ ಬೀಳುವುದಕ್ಕೂ ಸಾಧ್ಯತೆ ಇದೆ. ಆ ಮನೆ ಬೀಳ್ತದೆ ಎಂಬುದಾಗಿ, ಸಾಧ್ಯತೆ ಅಲ್ಲ, ಆ ಮನೆ ಬೀಳ್ತದೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ, ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿರುವಂಥದ್ದೇನು? ಯೇಸು ಕ್ರಿಸ್ತನ ಮಾತುಗಳನ್ನು, ನುಡಿಗಳನ್ನು ಕೇಳಿ ಅದರಂತೆ ನಡೆಯುವಂಥದ್ದನ್ನು ಆತನು ನಮಗೆ ಇಲ್ಲಿ ಉತ್ತೇಜಿಸ್ತಿದ್ದಾನೆ. ಕೇಳುವುದು ಮಾತ್ರವಲ್ಲ, ಅದರಂತೆ ನಡೆಯುವಂಥದ್ದು. ಬಿತ್ತುವನ ಸಮಯದಲ್ಲಿ ಕೇಳಿ ತಿಳ್ಕೊಳ್ಳುವಂಥ ಭಾಗವನ್ನು ಆತನು ನಮಗೆ ವಿವರಿಸ್ತಾನೆ. ಮತ್ತಾಯನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದಲ್ಲಿ ಆತನು ಪದೇ ಹೇಳ್ತಾನೆ, ಯಾವನು ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳದೇ ಇರುವಲ್ಲಿ. 18-19 ಪ್ರತಿ ಸಾರಿ ಆತನು ಹೇಳುವಾಗ ಅದನ್ನೇ ಹಾಗೆ ಹೇಳ್ತಾ ಬರ್ತಾನೆ. ಆದರೆ 23ನೇ ವಚನಕ್ಕೆ ಬರುವಾಗ, ಒಬ್ಬನ ವಾಕ್ಯವನ್ನು ಕೇಳಿ, ಮತ್ತಾಯ 13:23, ಒಬ್ಬನ ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟು 60ರಷ್ಟು ಮತ್ತು 30ರಷ್ಟು ಫಲ ಕೊಡ್ತಾನೆ, ಅವನು ಒಳ್ಳೆಯ ನೆಲ ಎಂಬುದಾಗಿ ಹೇಳ್ತಾನೆ. ಆದರೆ ಈ ಭಾಗಕ್ಕೆ ಬರುವಾಗ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳುವ ಭಾಗವನ್ನು ಯೇಸು ಕ್ರಿಸ್ತನು ಈಗ ಮಾತನಾಡ್ತಿಲ್ಲ, ಅದು ಬಿತ್ತುವನ ಸಾಮೆ ತಿಳ್ಕೊಳ್ಳುವಂಥದ್ದು. ಆದರೆ ಈಗ ಮನೆ ಕಟ್ಟಿಕೊಳ್ಳುವ ಭಾಗದಲ್ಲಿ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ಇಲ್ಲಿ ಕ್ರಿಯೆಯಲ್ಲಿ ಯೇಸು ಕ್ರಿಸ್ತನ ಮಾತುಗಳನ್ನ ನೆರವೇರಿಸುವ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಕೊಡ್ತಿರುವಂಥ ಈ ಒಂದು ಅದ್ಭುತವಾದ ಈ ಬೋಧನೆಗಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತ ನಮ್ಮ ಮೇಲಿಟ್ಟಂಥ ಪ್ರೀತಿ ನಿಮಿತ್ತ ನಾವು ಯೇಸು ಕ್ರಿಸ್ತನ ನುಡಿಗಳ ಮೇಲೆ ಕಟ್ಟಲ್ಪಟ್ಟ ಮನೆಯಾಗುವುದಕ್ಕೋಸ್ಕರ ಎಲ್ಲ ವಿಧದ ಲೌಕಿಕ ಶೋಧನೆಯಲ್ಲಿ, ಈ ಲೋಕದಲ್ಲಿ ಬರುವಂಥ ಪ್ರತಿ ಶೋಧನೆಯಲ್ಲಿ ನಾವು ಜಯಶಾಲಿಗಳಾಗಿ ದೃಢವಾಗಿ ನಿಲ್ಲಬೇಕೆನ್ನುವುದಕ್ಕಾಗಿ ಆತನು ಈ ಮಾತುಗಳನ್ನು ಆತನು ಮಾತನಾಡಿದ್ದಾನೆ. ಇಲ್ಲಿ ಬಂಡೆ ಎಂಬುದಾಗಿ ಹೇಳುವಾಗ ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಬೇಕಾಗ್ತದೆ.
ಯೇಸು ಕ್ರಿಸ್ತನು ಶಿಷ್ಯರಿಗೆ ಆತನು ಪ್ರಶ್ನೆ ಕೇಳಿದ, ಜನರು ನನ್ನನ್ನು ಏನನ್ನುತ್ತಾರೆ ಅಥವಾ ಜನರು ನನ್ನನ್ನು ಯಾರೆನ್ನುತ್ತಾರೆ? ಈಗ ಯೇಸು ಕ್ರಿಸ್ತನ ಅದೇ ಪ್ರಶ್ನೆನ ಶಿಷ್ಯರಿಗೆ ನೀವೇನಂತೀರಿ ಎಂಬುದಾಗಿ ಕೇಳಿದಾಗ ಪೇತ್ರನು ಮೊಟ್ಟ ಮೊದಲು ಉತ್ತರ ಕೊಡ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು. 16ನೇ ವಚನ. ಆಗ ಯೇಸು ಕ್ರಿಸ್ತನು ಅದು ತಂದೆಯ ನುಡಿ ಎಂಬುದಾಗಿ ಹೇಳಿ 18ರಲ್ಲಿ ಆತನು ಹೇಳ್ತಾನೆ, ನಾನು ನಿನಗೆ ಒಂದು ಮಾತನ್ನು ಹೇಳ್ತಾನೆ, ಅದೇನೆಂದರೆ ನೀನು ಪೇತ್ರನು ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನನ್ನ ನೀನೇ ಬರಬೇಕಾಗಿರುವ ಕ್ರಿಸ್ತನು, ಮೆಸ್ಸಿಯನು, ನಿನ್ನ ಜೀವಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ನಾವು ನಂಬಿ ಅರಿಕೆ ಮಾಡುವಾಗ, ಹೀಗೆ ಅರಿಕೆ ಮಾಡಿದ ಪೇತ್ರನ ಯೇಸು ಕ್ರಿಸ್ತನು ಬಂಡೆ ಎಂಬುದಾಗಿ ಕರೆದ. ಹಾಗಾದರೆ ಆತನು ಬಂಡೆ ಎಂಬುದಾಗಿ ಎಣಿಸಿಕೊಂಡದಕ್ಕೆ ಕಾರಣ ಆತನೊಳಗಿದ ಸರಿಯಾದ ನಂಬಿಕೆ, ಆ ನಂಬಿಕೆಗೆ ಸರಿಯಾದ ಮಾತು. ಹಾಗಾದರೆ ಯೇಸು ಕ್ರಿಸ್ತನನ್ನ ಬರಬೇಕಾಗಿರುವ ಮೆಸ್ಸಿಯನು, ಕ್ರಿಸ್ತನು ಮತ್ತು ಆತನು ಜೀವಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ನಂಬಿ ಅದನ್ನು ಅರಿಕೆ ಮಾಡುವಾಗ ಅವನನ್ನ ದೇವರು ಬಂಡೆ ಎಂಬುದಾಗಿ ಕರೀತಿದ್ದಾನೆ. ಅದರ ಮೇಲೆ ಆತನು ತನ್ನ ಸಭೆಯನ್ನು ಆತನು ಕಟ್ಟಲಿಕ್ಕಿದ್ದಾನೆ. ಆ ಸಭೆ ಎಂಥದ್ದು? ಪಾತಾಳ ಲೋಕದ ಬಲ, ಅದನ್ನು ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಅವನು ಬಂಡೆ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾನೆ. ಎಲ್ಲಾ ವಿಧದ ಶೋಧನೆ ಬರ್ತದೆ, ಆದರೆ ಅದು ಸ್ಥಿರವಾಗಿ ನಿಲ್ತದೆ. ಆದರೆ ಅದೇ ವೇಳೆಯಲ್ಲಿ ಯೇಸುವನ್ನ ಬರಬೇಕಾಗಿರುವ ಕ್ರಿಸ್ತನು ಮತ್ತು ಜೀವಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ಒಪ್ಪಿಕೊಂಡು ಅರಿಕೆ ಮಾಡುವಾಗ ಅವನನ್ನ ದೇವರು ಬಂಡೆ ಎಂಬುದಾಗಿ ಕರೀತಾನೆ. ಅವನ ಮೇಲೆ ತನ್ನ ಸಭೆಯನ್ನು ಕಟ್ತಾನೆ. ಎಂಥ ಶ್ರೇಷ್ಠವಾದ ಸಂಗತಿ! ಅದನ್ನು ಪಾತಾಳ ಲೋಕದ ಬಲ ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ವಾಕ್ಯದಂತೆ ನಡೆಯುವಾಗ ಮನೆಗೆ ಲೌಕಿಕ ಶೋಧನೆ ಬರ್ತದೆ. ಆದರೆ ಕ್ರಿಸ್ತನ ಕುರಿತಾದ ನಂಬಿಕೆ ಮೇಲೆ, ಬಂಡೆ ಮೇಲೆ ಕಟ್ಟಲ್ಪಟ್ಟ ಸಭೆಗೆ, ಅಲ್ಲಿ ಸಭೆ ಕಟ್ಟಲ್ಪಡ್ತದೆ, ಅದರ ವಿರುದ್ಧವಾಗಿ ಪಾತಾಳದ ಹೋರಾಟ ಬರ್ತದೆ. ದೇವರಿಗೆ ಸ್ತೋತ್ರ. ವಾಕ್ಯದಲ್ಲಿ ನಿಂತವನು ಇಲ್ಲಿ ಲೌಕಿಕ ಶೋಧನೆಯನ್ನು ಜಯಿಸ್ತಾನೆ ಮತ್ತು ಕ್ರಿಸ್ತನ ಕುರಿತಾದ ಸರಿಯಾದ ಆ ನಂಬಿಕೆ ಮತ್ತು ಅರಿಕೆ ಉಳ್ಳವನು, ಅರಿಕೆಯನ್ನು ಮಾಡಿದವನು, ಅವನನ್ನು ಪಾತಾಳ ಲೋಕದ ಯಾವುದೇ ವಿಧವಾದ ಶೋಧನೆ ಬಂದರೂ ಅದನ್ನು ಅವನು ಜಯಿಸ್ತಾನೆ. ಹಾಗಾದ್ರೆ ಜಯಶಾಲಿಗಳ ಜೀವಿತ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದ್ರೆ ನಮ್ಮ ಕರ್ತನು ಮುಂದಾಗಿ ನಮಗೆ ತಿಳಿಸಿದ ಈ ಕಾರ್ಯಗಳಿಗಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ಇಂತಹ ಶ್ರೇಷ್ಠ ಸಂಗತಿಗಳು ಕರ್ತನೇ, ನಿನ್ನ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳುವಾಗ ಅವನು ಫಲ ಕೊಡುವ ಒಳ್ಳೆಯ ಭೂಮಿ ಎಂಬುದಾಗಿ ಹೇಳಿದಿ. ಅವನು 160, 30 ಫಲ ಕೊಡುವನೆಂಬುದಾಗಿ ಹೇಳಿದಿ. ದೇವರು ನಿನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತ ಮನುಷ್ಯನೆಂಬುದಾಗಿ ನೀನು ಹೇಳಿದಿ. ಕರ್ತನೆ, ಮಳೆ ಬಂದು ಹಳ್ಳ ಹರಿದು 4 ಕಡೆಯಿಂದ ಗಾಳಿ ಬೀಸುವಾಗ ಆ ಮನೆ ಸ್ಥಿರವಾಗಿ ನಿಲ್ತದೆ, ಅದು ಬೀಳುವುದಿಲ್ಲ ಎಂಬುದಾಗಿ ನೀನು ತಿಳಿಪಡಿಸ್ತಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅದು ಸ್ಥಿರವಾಗಿ ಕರ್ತನೆ, ಅದು ಅಸ್ಥಿವಾರದ ಮೇಲೆ ಬಂಡೆ ಇದ್ದದರಿಂದ, ಮನೆ ಇದ್ದದರಿಂದ ಅದು ಬೀಳಲಿಲ್ಲ ಎಂಬುದಾಗಿ ಹೇಳಿದಿ. ಕರ್ತನೆ, ಎಂಥ ಜಯದ ಜೀವಿತ! ಅದೇ ವೇಳೆಯಲ್ಲಿ ಯೇಸು ನೀನೇ ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ನಂಬಿ ಅದನ್ನು ಅರಿಕೆ ಮಾಡುವ ಮನುಷ್ಯನನ್ನ ಬಂಡೆ ಎಂಬುದಾಗಿ ನೀನು ಕರೀತಿ. ಕರ್ತನ ಅದರ ಮೇಲೆ ನೀನು ನಿನ್ನ ಸಭೆಯನ್ನು ಕಟ್ತಿ, ಅದನ್ನು ಪಾತಾಳಲೋಕದ ಬಲವು ಜಯಿಸುವುದು ಎಂಬುದಾಗಿ ಹೇಳಿದಿ. ಕರ್ತನೆ, ನೀನು ಪ್ರತಿಯೊಬ್ಬ ವಿಶ್ವಾಸಿ ಕೊಟ್ಟ ಈ ಶ್ರೇಷ್ಠವಾದ ಈ ಜೀವಿತದೊಳಗೆ ನಾವು ಜೀವಿಸೋದಕ್ಕೆ ನಮ್ಮ ಪ್ರತಿಯೊಬ್ಬರನ್ನ ಬಲಪಡಿಸಪ್ಪ. ನಿನ್ನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸ್ರಿ ದೇವರೇ. ಈ ನಿನ್ನ ವಾಕ್ಯಗಳಿಂದ ನಾವು ಒಬ್ಬರನ್ನೊಬ್ಬರನ್ನ ಉತ್ತೇಜಿಸೋದಕ್ಕೆ ನಮ್ಮನ್ನು ಬಲಪಡಿಸ್ರಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ನರ್ಜೋತನ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.